ಯಪ್ಪ 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 ಎಂಥ ಚೆಂದ ಐತಲ್ರಿ ಬಜ್ಜಿ ನೋಡೋಕ್ಕೆ. ನಂಗಂದ್ರೂ ನೋಡಿದ್ರೆ ಬಾಯಿಗೆ ನೀರೇ ಬರ್ತೈತಿ. ನಿಮಗೂ ಬರ್ತಿದೆ ತಾನೇ? ಹಾಗಂದ್ರೆ ಬರ್ರಿ, ನಾನು ಹೇಳ್ಕೊಡಲು ಬಂದಿದ್ದೇನೆ. ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಜ್ಜಿ. ಅದಕ್ಕೆ ನಾವು ಬೆಂಗಳೂರು ಬಜ್ಜಿ ಅಂತ ಕರಿತೀವಿ. ಈಗ ಮಾಡಲು ಕಡ್ಲಿ ಹಿಟ್ಟು ಬೇಕು. ನಾವು 1 ಕಪ್ ಕಡ್ಲಿ ಹಿಟ್ಟು, ಉಪ್ಪು, ಅಜ್ವಾನ್ ಕಾಳಾದರೂ ಹಾಕ್ಬೋದು, ಇಲ್ಲ ಜೀರಿಗೆ ಕಾಳಾದರೂ ಹಾಕ್ಬೋದು, ಮತ್ತು ಸೋಡಾ, 1 ಟೇಬಲ್ ಸ್ಪೂನ್ ಆಯಿಲ್ ಎಲ್ಲ ಹಾಕಿ ನೀರು ಹಾಕಿ ಕಲಸೋಣ. ನಮಗೆ ಕನ್ಸಿಸ್ಟೆಂಟ್ ಬರೋ ಮಟ್ಟ ಕಲಸೋಣ. ಫುಲ್ ಬೇಗನೆ ಅಷ್ಟು ನೀರು ಹಾಕ್ಕೊಬಿಡಿ, ಸ್ವಲ್ಪ 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 ನೀರು ಹಾಕಿ ಕಲಿಸ್ಕೊಳ್ಳೋಣ. ಈಗ ನೋಡಿರಿ, ನನಗೆ ಅನಿಸ್ತು ಅದು ಫುಲ್ ಗಟ್ಟಿ ಆಯ್ತು ಅಂತ. ಸೊ ಮತ್ತೆ ಅದಕ್ಕೆ ನಾನು ಮತ್ತೊಂದು ಸರ್ತಿ ನೀರು ಹಾಕಿದೆ. ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನಿಸ್ತಿದೆ. ಸೊ ನಾನು ಅದಕ್ಕೆ ಮತ್ತೆ ನೀರು ಹಾಕ್ಕೊಂಡೆ. ನೋಡ್ತಿದ್ದೀರಲ್ಲ ಇಲ್ಲಿ ಕನ್ಸಿಸ್ಟೆಂಟ್ನ ನೀಟಾಗಿ ಫುಲ್ಲು ಗಂಟಿಲ್ಲದೆ ಕಲಿಸ್ಕೊಳೋಣ. ನೋಡಿದ್ರಾ, ಈ ಕನ್ಸಿಸ್ಟೆಂಟಲ್ಲಿ ಇರಲಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾರು ಹಾಕಕ್ಕೆ ಬರ್ತಿಲ್ಲ ಅಂದರೆ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ರಿ. ನೀರು ಬೇಡ, ಗಟ್ಟಿನೂ ಬೇಡ, ಹಾಗೆ. ಈಗ ಮೆಣಸಿನ್ಕಾಯಿನ ಹೆಚ್ಕೊಂಡು ಒಳಗಿರೋ ಬೀಜನ ತಗೊಂಡು, ಯಾಕಂದರೆ ಸ್ಟಫಿಂಗ್ ಟೈಮಲ್ಲಿ ತೊಂದರೆ ಆಗಬಾರ್ದು ಅಂತ ಅಷ್ಟೇ, ಮತ್ತು ಖಾರ ಅನ್ನಿಸ್ಬಾರ್ದು ತಿನ್ನೋ ಟೈಮಲ್ಲಿ ಅಂತ ನಾನು ಏನು ಮಾಡಿದೆ, ಅಷ್ಟು ಮೆಣಸಿನ್ಕಾಯಿ ಒಳಗಿರೋ ಬೀಜನ ತೆಗೆದೆ ನಾನೀಗ. ಕೈಗೆ ತೆಗಿತಿದ್ದೆ, ಕೈ ಉರಿದ್ರೆ ಕಷ್ಟ ಅಂತೇಳಿ ಸ್ಪೂನ್ ಯೂಸ್ ಮಾಡಿದ್ದು. ನೋಡ್ತಿದ್ರೆ ಹಿಂಗೆ ಖಾಲಿ ಮಾಡ್ಕೋಬೇಕು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕೋಣ. ಕರಿಬೇಕಲ್ಲ ಗೈಸ್, ಇದು ಬಜ್ಜಿ ಅಲ್ಲ, ಸೊ ಕರಿಬೇಕಲ್ಲ, ಅದಕ್ಕೆ ಎಣ್ಣೆ ಹಾಕೋಣ. ಈಗ ಆವಾಗಲೇ ಬ್ಯಾಟರ್ನ ಪ್ರಿಪೇರ್ ಮಾಡಿದ್ವಲ್ಲ, ಅದ್ರೊಳಗೆ ಡಿಪ್ ಮಾಡಿ ಎಣ್ಣೆಗೆ ಕರಿಯಕ್ಕೆ ಹಾಕೋಣ. ತುಂಬ ನಿಮಗೇನಾದ್ರು ದೊಡ್ಡದಾದ ಕರಿ ಕಷ್ಟ ಆದರೆ ಸೊ ಅದನ್ನು ಕಟ್ ಮಾಡಿಕೊಂಡು ಮಿಡಲಿಗೆ ಈಕ್ವಲ್ ಪಾರ್ಟಾಗಿ ಸಣ್ಣ ಸಣ್ಣದಾಗಿ ಬಿಡ್ಬೋದು. ಮೆಣಸಿನ್ಕಾಯಿ ಸ್ವಲ್ಪ ಬ್ರೌನ್ ಕಲರಾಗಿ ಟರ್ನ್ ಆಗಬೇಕು, ಕ್ರಿಸ್ಪಿ ಕ್ರಿಸ್ಪಿ ಕಾಣಿಸ್ಬೇಕಲ್ಲ, ಅದಕ್ಕೆ. ನೋಡಿದ್ರಲ್ಲ, ಈ ಥರ ಕ್ರಿಸ್ಪಿ ಕ್ರಿಸ್ಪಿ ಕಾಣಿಸ್ತಿದೆ ಅಂದರೆ ಬಜ್ಜಿ ಕರೆಕ್ಟಾಗಿ ಕರೆದಿದೆ ಅಂತ. ಈಗ ಮಿಶ್ರಣಕ್ಕೆ ಈರುಳ್ಳಿ, ಕೊತ್ತಂಬರಿ, ಉಪ್ಪು, ನಿಂಬೆಹಣ್ಣು, ಇವತ್ತು ಚೆನ್ನಾಗಿ ಕಲಿಸ್ಬೇಕು ಎರಡೂ ಕೂಡ. ಎಲ್ಲೇ ಸಿಕ್ಕರೂ ಅದ್ರ ಅಂಶ ಬರ್ತಿರ್ಬೇಕು ಹೊರಗೆ. ಈರುಳ್ಳಿಗಾಗಲಿ ಕೊತ್ತಂಬರಿಗಾಗಲಿ ಉಪ್ಪು ಕರೆಕ್ಟ್ ಇರಬೇಕು, ನಿಂಬೆಹಣ್ಣು ಕರೆಕ್ಟ್ ಇರಬೇಕು. ಈಗ ಆ ಮಿಶ್ರಣ ಇದೆಯಲ್ಲ, ಅದನ್ನು ಇದ್ರೊಳಗೆ ಹಾಕೋಣ. ಕೊತ್ತಂಬರಿ ಮತ್ತು ಈರುಳ್ಳಿದೇನು ಮಿಶ್ರಣ ಇದೆಯಲ್ಲ, ಅದರೊಳಗೆ ಸ್ಟಫ್ ಮಾಡೋಣ. ಇವಾಗ ಸ್ಟಫ್ ಮಾಡಾದಮೇಲೆ ಮೇಲೊಂದು ಸ್ವಲ್ಪ ಖಾರದ ಪುಡಿ ಉದುರಿಸಿದ್ರೆ ಕೇಳ್ತಿರಲ್ಲ ಟೇಸ್ಟು, ವಾ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.